ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೇವಿ ನೋಡ್ರಿ. ಈ ಕತೆಗಳಿಗೆ ಸಪೋರ್ಟ್ ಮಾಡ್ಲಾಕತ್ತೀರಿ. ಇದು ದಿನನಿತ್ಯದ ಹಳ್ಳಿ ಜೀವನದ ಕತೆ ರೀ. ಇದು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಶೋಭಾ ಜೀವನದ ಕತೆನೂ ಹಾಕ್ತಾನ್ರಿ ದಿನ. ಇವತ್ತು ಇದು ಒಂದಿರ್ಲಿ ಕತೆ ಅಂತಂದು ಹಾಕಾಕತ್ತೀನಿ ರೀ. ಸಪೋರ್ಟ್ ಮಾಡ್ರಿ. ಯಾರೆಲ್ಲ ಹೊಸದಾಗಿ ನೋಡಾಕತ್ತೀರಲ್ರಿ, ನಮ್ಮ ಜ್ಯೋತಿ ವಿಕೆ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಹೈಪ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆಗಳು ಹೆಂಗೆ ಬರಾಕತ್ತವು ಅನ್ನೋದನ್ನ. ಭಾಳ ಜನ ಕಮೆಂಟ್ ಮಾಡಿರಿ, ಶೋಭಾನ ಕತೆ ಇದನ್ನ ಮಾಡ್ರಿ, ತವ್ರ ಮನೆಗೆ ಹೋಗೋ ಥರ ಮಾಡ್ರಿ ಅಂತಂದು. ನೋಡೋಣ್ರಿ ಕತೆ ಹೆಂಗೆ ಹೋಗತಿ ಮಾಡ್ಕೊಂಡು ಹೋಗ್ತೀನಿ ರೀ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಕತೆನ ಪೂರ್ತಿಯಾಗಿ ನೋಡ್ರಿ. ಇದು ಅತ್ತೆ ಸೊಸಿ ಭಾಳ ಅನ್ಯೋನ್ಯವಾಗಿರ್ತಾರೆ ರೀ. ನೋಡಿರ್ಬೋದು ನೀವು, ಹಳೆ ವಿಡಿಯೋ ಭಾಳ ಲಾಂಗ್ ಬ್ಯಾಕ್ ವಿಡಿಯೋ ಹಾಕಿನ್ರಿ ಇವನ್ನ. ಈ ಸದ್ಯಕ್ಕೆ ಶೋಭಾ ಜೀವನದ ಕತೆನ ಮುಂದುವರ್ಸ್ಕೊಂಡು ಹೊಂಟೀನಲ್ರಿ, ಇದನ್ನ ಹಾಕಿಲ್ಲ, ಹಂಗಾಗಿ ಹೇಳಕತ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ. 3-4 ದಿವಸ ಅರಿಬಿ ಒಗ್ದಿದ್ದಿಲ್ಲ, ಏನಿಲ್ಲ. ಇವತ್ತು ಅರಿಬಿ ಇನ್ನೂ ಒಂದು ಬುಟ್ಟು ಅರಿಬಿದವು. ನೋಡೋಣ, ನಾಳೆ ಒಗದ್ರಾತು. ಒಮ್ಮೆರೆ ಒಗದ್ರೆ ಒಣಾಕಕ್ಕೆ ಜಾಗ ಇರೋದಿಲ್ಲ. ಅದಕ್ಕೆ ಜ್ಯೋತಿ ಅಷ್ಟು ಒಗದ್ಕೊಟ್ಲು. ಮತ್ತು ನಾವು ಒಣೆ ಹಾಕೀನಿ, ಒಣಗ್ಲಿ. ಸಂಜೆ ತಕ್ಕ ಗಾಳಿಯಾಗ ಒಣಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಸಂಜೆ ಮುಂದೆ ರಾತ್ರಿ ಯಾವಾಗ ಮಳೆ ಹೊಡಿತೈತಿ ಏನೋ ಗೊತ್ತಾಗಂಗಿಲ್ಲ. ತಕ್ಕೊಂಬಂದು ಇಟ್ಕೊಂಡ್ವಿ ಅಂದ್ರೆ ಮತ್ತೆ ಮುಂಜಾನೆ ಬೇಕಂದ್ರೆ ಹಾಕಕ್ಕೆ ಬರ್ತೈತಿ. ಓಸು ಕಟ್ಟಿಗೆ ಒಳಗೆ ಇಟ್ಕೊಂಡ್ರೆ ಅಗ್ರಕತ್ವಾ ನಾಳೆ ನಾಡ್ದಕ್ಕೆ ಚಿಂತಿರಲ್ಲ. ಓಸು ಚಿಪ್ಪವು ಅದಾವು, ನೆಟ್ಟಾಕ್ ಬರ್ತೈತಿ. ಇನ್ನೇನು ಮಳೆಗಾಲ ಚಲೋ ಆಯ್ತು. ಒಣಾರಿದ್ರ ಕಟ್ಟಿಗೆ ಏನು ಅನ್ಸೋದಿಲ್ಲ. ಒಂದೀಟ್ ಹಸಿ ಇದ್ರೆ ಸಾಕಂಗ ಹಂಗೆ ಹೊಗೆ ಎದ್ದು ಬಿಡ್ತೈತಿ ಹೊಲ್ಯಾಗ. ಮನೆ ತುಂಬ ಹೊಗೆ ಆಡಕತ್ತು ಬಿಡ್ತೈತಿ. ಒಂದಿಟ್ಟು ಓಸು ಒಣಾರದವು, ಓಸು ಒಯ್ದು ಒಳಗೆ ಇಟ್ಕೊಂಡ್ಬಿಡ್ತಾನೆ. ಇಲ್ಲೇ ಅದಾಳಲ್ಲ ಶಾಂತ. ಓ ರೀ, ಏನು ಮಾಡಕ್ಕಂತಿ? ಯಾಕ್ರಿ? ಏನಿಲ್ಲ, ಹೊರಗೊಂಟಿದ್ನೆ. ಮನ್ಯಾಗೆಲ್ಲ ಹುಡುಕಿದೆ, ಕಾಣಲಿಲ್ಲಲ್ಲ. ಮತ್ತು ಜ್ಯೋತಿ ಇಲ್ಲ, ಇತ್ಲದಾಗ ಐತಿ ಅತ್ತಿ ಅಂತ ಅಂದ್ಲ. ಮತ್ತು ಅದಕ್ಕೆ ಬಂದೆ. ಯಾಕೆ ಕಟ್ಟಿಗೆ ಒಣಾರದವಿಲ್ಲ? ಹಂಗೇನಿಲ್ರಿ, ಅದಾವು ಮನೆ ಕಟ್ಟಿಗೆ. ಮತ್ತು ತೀರ ಇವು ಒಂದಿಟ್ಟು ಸ್ವಲ್ಪ ತೊಯ್ದಾವು. ಅದಕ್ಕೆ ಒಳಗೆ ಒಂದಿಟ್ಟು ಆರಕ್ಕಿದ್ರೆ ಉಣ್ಕೊಂತವ ಹಿಟ್ಟಾಗಿ ಬರ್ತೈತೆ. ಅಲ್ಲಿಗೆ ಕಟ್ಟಿಗೆದು ಬಂಡಾಟ ಎದ್ದೋಕತ್. ಮತ್ತು ಇನ್ನೇನು ಮತ್ತೆ ಮಳೆ ಹಿಡ್ಕೊಂಡದ್ದು ಬಿಡಂಗ ಇಲ್ಲ ಅಂತ ಮಳೆ ಹೊಡಿತವು. ಅದಕ್ಕೆ ಇರ್ಲಿ ಎಂದು ಹೊಸು ಕಟ್ಟಿಗೆನ ಒಳಗಿಡೋಣ ಅಂತ ಹೊಂಟಿದ್ದೆ. ಯಾಕೆ ಹೊರಗೊಂಟಿದ್ರೆ ಏನು? ಹೊರಗೊಂಟಿದ್ದೆ. ಇವನು ಅದನಲ್ಲ ಚಂದ್ರಪ್ಪನ ಮಗಳ ಮನ್ಯಾಗ ಏನೋ ಇದನ್ನ ಇಟ್ಟಾರಂತ, ಬೀಗ್ರ ಊಟನ ಕರೆಯಾಕತ್ತಾರ. ಎಲ್ಲರೂ ಹೊಂಟಾರ, ನಮ್ಮ ಹೊಲದಂತೆಲ್ಲಿ ಇರೋರು ಎಲ್ಲರೂ ಹೊಂಟಾರ. ಮತ್ತು ನನ್ನ ಕರೆದ್ರು ಹೋಗ್ಬರ್ಲೆ ಹೆಂಗ? ಮತ್ತು ಯಾರು ಹೇಳು? ಯಾವ ಚಂದ್ರಣ್ಣ ಗೊತ್ತಾಗ್ಲಿಲ್ಲಪ್ಪ ನನಗೆ. ಅಯ್ಯೋ, ಅದ ಇವ್ರು ಸಿದ್ದಪ್ಪರ ಚಂದ್ರಣ್ಣ, ಸಿದ್ದಪ್ಪನ ಮಗ. ಓ, ಆ ಚಂದ್ರನೇನ? ಹೌದೇನ? ಹೋಗ್ರಿ ಮತ್ತೆ. ಇಲ್ಲೆಲ್ಲ ಅಂತದು ಗಾಡಿ ಮಾಡ್ಯಾರಂತ, ಇದು ನೆರೂರಾಗಂತ ಗಾಡಿ ಮಾಡೇವಿ. ಕರ್ಕೊಂಡೋಗಿ ಕರ್ಕೊಂಬರ್ತೇವಣ್ಣ. ಮತ್ತು ಒಣ್ರಿ ಮನ್ಯಾಗ ಶಾಂತಕರ್ಗೆ ಹೇಳ್ರಿ, ಒಣ್ರಿ ಇಬ್ರು ಗಂಡ ಹೆಂಡ್ತಿ ಅಂದ್ರೆ. ಮತ್ತು ಬರ್ತೀಯನ್ ನೀನು? ಅಯ್ಯೋ, ನಾನಂತ್ರ ಅಲ್ರಿಪ್ಪ. ಏಯಪ್ಪ, ನಾನಂತ್ರ ಎಲ್ಲೆಲ್ಲೂ ಅಲ್ಲಪ್ಪ. ನನಗಂತ್ರ ಮಳೆಯಾಗ ಅದಕ್ಕೂ ಎಲ್ಲೂ ಹೋಗಂಗಿಲ್ಲ ನೋಡು. ಅದಕ್ಕೆ ಮತ್ತು ಹೋಗ್ಬರ್ಲಿ ಹಂಗಾರ? ಹೋಗ್ಬರ್ರಿ, ಒಂದಿಟ್ಟು ಲಘು ಬರ್ರಿ. ಏನ ಹೊತ್ತು ಮುಂಚೆ ಒಂದಿಟ್ಟು ಮನ್ಯಾಗ ಇದ್ದು ಬಿಡ್ರಿ. ಗಾಡಿ ಮಾಡ್ಯಾರ ಅಂದ್ರೆ ಇನ್ನೇನು ಚಿಂತಿಲ್ ಬಿಡು. ಹೋಗಿ ಬರ್ರಿ. ಮತ್ತೆ ಇನ್ನೇನು ನಾವಟ್ಟಿಗೆ ನಾವು ಹೋಗೋದಾಗಿದ್ರೆ ಮತ್ತೆ ಒಜ್ಜಕತ್ತೆ. ಗಾಡಿ ಮಾಡ್ಯಾರ ಅಂದ್ರೆ ಮತ್ತೆ ಕರ್ಕೊಂಬರ್ತಾರೆ. ತಗೋರಿ, ಹೋಗ್ರಿ. ಸರಿ ತಗೋ, ಹೋಗ್ಬರ್ತಾನೆ. ಮನೆಗೆ ಏನಾರು ಸಾಮಾನು ಏನಾರು ತರೋದಿತ್ತೇನ? ಇಲ್ಲ, ಏನು ಬೇಡ, ಎಲ್ಲ ಆಯ್ತು ತಗೋರಿ. ಈಗ ತತ್ತಿ ಸಾರು ಮಾಡ್ತಾನೆ. ತತ್ತಿ ಸಾರು ಮಾಡಿ ಒಂದಿಟ್ಟು ಮುದ್ದೆ ಮಾಡ್ಕೊಂಡು ಉಂಟಾಯಿ. ಮತ್ತೇನೇನು ಇನ್ನೇನು ಮಾಡೋದಿಟ್ಟದ್ನಾಗ. ಮತ್ತೇನಾರು ಚಿಕನ್ ಏನಾರು ಬೇಕಂತ ಹೇಳಿ ಮತ್ತೆ ತಂದು ಕೊಟ್ಟು ಹೋಗ್ತಾನೆ. ಬ್ಯಾಡ ಬಿಡ್ರಿ, ಈ ಚಿಕನ್ ಏನು ತಿನ್ನೋಂಗಿಲ್ಲ, ಏನಿಲ್ಲ. ನಾಳೆ ಮಟನ್ ಅದನ್ನ ತೊಗೊಂಬರ್ವಂತ್ರಿ ಅಂತ. ಹೋಗ್ಬರ್ರಿ. ಮತ್ತೆ ಹೊತ್ತಾಗಿದ್ದಿತ್ತು, ಗಾಡಿ ಬಿಟ್ಟಿಗಿಟ್ಟಾರ ಮತ್ತೆ. ಸರಿ ತಗೋ, ಮತ್ತೆ ಬರ್ತಾನೆ ರೀ. ಅಲ್ಲೆಲ್ಲರೂ ಮಾವಿನ ಹಣ್ಣು ಸಿಕ್ಕರು ತೊಗೊಂಬರ್ರಿ. ಮಾವಿನ ಹಣ್ಣು ತಿಂದ್ರು ನೋಡು ಸೀದಾ. ಮಾವಿನ ಹಣ್ಣಿನ ಸುಗ್ಗಿ ಚಲೋ ಆತು. ಒಮ್ಮೆಟ ಹೋಳ್ಗಿ ಶಿಕಣಿ ಮಾಡಲಿಲ್ಲ, ಏನಿಲ್ಲ. ಒಂದಿಟ್ಟು ಎಲ್ಲರೂ ಸಿಕ್ಕರೆ ತೊಗೊಂಡಾರ ಬರ್ರಿ. ಈ ಗಾಡಿ ಹತ್ತಿದ್ವಿ ಅಂದ್ರೆ ಮತ್ತೆ ಅಲ್ಲೇ ಹೋಗಿ ಇಳಿಯೋದು, ಅಲ್ಲಿ ಗಾಡಿ ಹತ್ತಿದ್ರೆ ಮಂದಿ ಇಲ್ಲೇ ಇಳಿಯೋದು. ನೋಡೋಣ ತಗೋ, ನಾಳೆ ಇಳಿ. ಓನ್ಯಾಗ ಬರ್ತಿರ್ತಾರ ಮಾರಾಕ, ತೊಗೊಳಂಗಿಲ್ಲ ನೀವು. ಅಲ್ಲ ಹೇಳಿದ್ದು, ಇಲ್ಲೆಲ್ಲರೂ ಬಂದು ಬಿಡು ತೊಗೊಂತೀವಿ, ಬರ್ಲಿಲ್ಲಕ್ರ. ಸರಿ ತಗೋ, ನಾಳೆ ಇಳಿ ನೋಡ್ತೇನೆ. ಇಲ್ಲಕ್ರಿ ಇಲ್ಲೇ ಎಲ್ಲಾರು ಬಂದ್ರೆ ತೊಗೊಂಡ್ರಾತು. ನಾನು ಬರ್ತಾನೆ ತಗೋ. ಹೋಗ್ಬರ್ರಿ, ಹುಷಾರು. ಕಟ್ಟಿಗೆ ಅಷ್ಟು ಒಳಗೆ ಹಾಕ್ಯಂಡು ಸಾರಿಗೆ ಮಾಡದಂಗಾಗೈತಿ. ಮತ್ತೆ ಮಳೆ ಹೊಡ್ಯಾಕತ್ತ ಹೇಳಕ್ಕಾಗಲ್ಲ. ಲೈಟ್ ತೆಗೆದು ಬಿಡ್ತಾನೆ ಲಘುನ. ಒಂದೀಟ್ ಮಳೆ ಹಿಡ್ಕೊಂಡ್ರೆ ಸಾಕು. ಒಂದೀಟ್ ಮಸಾಲೆದು ಮಾಡಿ ತೆಗೆದು ಇಟ್ಕೊಂಡ್ಬಿಟ್ವಿ ಅಂದ್ರೆ ಚಿಂತಿರಲ್ಲ. ಬೇಕಾದಾಗ ಸಾರು ಮಾಡ್ಕೊಳಕ್ ಬರ್ತೈತಿ. ಏನಾಗೈತ ಒದ್ರಾಕಂಗ? ನಡಿ. ಗೊತ್ತಿಲ್ಲ ನನಗೆ. ಈಗ ಬೇಕು, ನನಗೆ ಈಗ ತಿನ್ಬೇಕು. ನಾನು ಈಗ ಬೇಕು, ಈಗ ತಿನ್ಬೇಕು. ಏನು ಹೊಟ್ಟೆ ಇಟ್ಕೊಂಡ ನೀನು? ನಮ್ಮ ಮನೆ ಇತ್ಲದ ಮರ್ದ ಬಿಡ ಕಿತ್ಕೊಡಕ್ ನಿನಗೆ ನಡೀತೀಯ ಏನಂತ? ಈಗ ಅಡೆ ಹೌದಂದು ನೀನು ನನಗೆ
ಮರ್ಯಾದೆ ಮಾತಿಂದ ಮನೆ ನಡೆದಿ ಸರಿ ನೀನು ಏನ ಹಣ್ಣು ಬೇಕು ಅದು ಬೇಕು ಇದು ಬೇಕು ರಾಡಿ ಏನ ಚಂದಂಗಿ ಮನ್ಯಾಗ ಕೂಳು ತಿಂದ ಅದಾನ ಅನ್ನಂಗಿಲ್ಲ ಒಟ್ಟ ನನಗೆ ಅದು ಬೇಕು ಇದು ಬೇಕು ಹೌದು ತಗ ಬಾರಿ ಮಾಡ್ತಿದ್ವಿ ನೋಡು ಅದ ಹೆಸರು ಕಾಳು ಸಾರು ಅದ ಬ್ಯಾಳಿ ಸಾರು ಅದ ಮಡಿಕೆ ಕಾಳು ಸಾರು ಅದ ಹುಳಿ ಕಾಳು ಸಾರು ಅದ ಎಲ್ಲ ಕಾಳು ಸಾರು ಬಿಟ್ರೆ ಏನ್ ಮಾಡ್ತಿದ್ದೆ ಚಿಕನ್ ಮಟನ್ ಮಾಡು ಅಂದ್ರೆ ಮಾಡೋದೇ ಇಲ್ಲ ಎಷ್ಟು ದಿವಸ ಅಂತ ಏನ್ ರೊಕ್ಕ ಹೊಟ್ಟೆ ಇಟ್ಕೊಂಡೇವಿ ಅಂತ ಮಾಡಿ ಏನ ನಿಮ್ಮ ಅಪ್ಪ ದುಡಿಬೇಕು ಮನೆ ಸಾಕ್ಬೇಕು ಅದ್ರಾಗ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತಿದಿ ಮನ್ಯಾಗ ಮಾಡಿ ತಿನ್ನೋದು ಗೊತ್ತಿಲ್ಲ ದಿನಂಪ್ರತಿ ಅದು ಕೊಡಿಸ್ ನಾ ಇದನ್ನ ಕೊಡಿಸ್ ಉಣ್ಣಕ್ಕೆ ಏನ್ ಹಾಡಿ ನಿನಗೆ ಮನ್ಯಾಗ ನಡಿ ಮಾಡ್ತಾನೆ ನಿನಗೆ ಹಾಡೆ ನಿನಗೆ ಇಲ್ಲಿಂದ ಓಡೋಕನಿ ಹಣ್ಣವ ತಂಗಿ ಹಣ್ಣು ತಗೋರ್ಯವ ಹಣ್ಣು ಬಂದವ್ ನೋಡ್ರವ ಮಾವಿನ ಹಣ್ಣು ಶಿಕರಣಿ ಮಾಡ್ಕೊಂಡು ಉಂಡ್ರವ ಹಣ್ಣು ಬಂದವ್ ನೋಡ್ರಿ ಮಳಿ ಬೀಳಕಿನ ಮುಂಚೆ ಹಣ್ಣು ಶಿಕರಣಿ ಮಾಡ್ಕೊಂಡು ಉಂಡ್ರವ ಹಣ್ಣು ಬಂದವ್ ನೋಡ್ರಿ ಹಣ್ಣು ತಗೋರಿ ಬಂಗಾರಗೆ ಒಬ್ಬ ಹಣ್ಣು ಮಾಗಿ ಬಿಟ್ಟ ಹಂಗ ತಗೊಂಡೋಗಿ ಹೆಚ್ಕೊಂಡು ತಿಂದ್ರಿ ಅಂದ್ರೆ ಹಂಗ 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 ಎಂತ ರುಚಿ ಆಕತಿ ಬಾಯಾಗ ಹಣ್ಣು ತಗೋರಿ ತಂಗಿ ಬನ್ಯವ ಯಾರ ಇದ್ರ ಕರಿಯವ ಒಂದ ಹತ್ತಲ್ಲಿ ಇಳಿಸ್ತಾನಿ ತಗೊಳೋರು ತಗೋವಲ್ರಕ್ಕ ಆಗ್ಲೆಲ್ಲ ಮತ್ ಮನೆಗೆ ಒಮ್ಮೆ ಇಳಿಸಾಕ ಆಗಂಗಲ್ಲ ಹೇ ಗುಂಡ ಹೋಗಿ ಇದು ಶಾಂತ ದೊಡ್ಡವನ್ ಕರ್ಸ್ಬೇಕು ಅಂತ ನಿಂದಿದ್ಲಕ್ಕಿನ ಬಂದ್ರ ಹೇಳು ಅಂತಂದು ಹೋಗಿ ಕರ್ದ ಲಗುನ ಓಡೋಗಿ ಈ ಪಟ್ಟಣ ಕೊಡಕ ನೋಡಂಗ ಶಾಂತ ದೊಡ್ಡವನ್ ಕರ್ಕೊಂಡ ಬರ್ತಾನೆ ಬಾ ಅಮ್ಮ ಇಲ್ಲೇ ಇಳಿಸ್ಲೆ ಯಾರ ಇದ್ರ ಕರಿಯವ ಒಂದ ಅಂತೇಲೆ ಕೊಡ್ತಾನೆ ಎಲ್ಲರಿಗೂ ತಾಯಿ ನನಗೂ ಸಾಕಾಕತಿ ಪುಟ್ಟಿ ಹೊತ್ಕೊಂಡು ಇಳಿಸೋದು ಮಾಡಿ ಇಲ್ಲೇ ತಿಳಿಸ್ ಬಾ ಕರಿತೇನೆ ಸಾವಕಾಸವ ಅಮ್ಮ ಹೆಂಗ್ ಕೊಟ್ಟೆ ಅಣ್ಣ ಅರೆ ರಾಮ್ 100 ರೂಪಾಯಿ ಕೆಜಿ ಕೊಟ್ಟಾನವ ಭಾಳ ಮಾದ್ಯಾವ ನೋಡಂಗ ಹಣ್ಣು ಹಂಗ ಹಂಗ ಶಿಕರಣಿ ಹಿಂಡಾಕ ಕುಂತಿ ಅಂದ್ರ ಹಂಗ ತೊಳೆ ಇಳ್ದಂಗೆ ಇಳೀತವ ಅಷ್ಟು ರುಚಿ ಅದಾವ ಹಣ್ಣು ಅಂತ ಸೆವಿ ಅದಾವು ಒಂದು ಉಳುಕಿಲ್ಲ ಏನಿಲ್ಲವ ತಿಂದರ ನೋಡು ಒಂದು ಎಚ್ಚರ ಕೊಡ್ಲೇನ ಬಾ ಬಿಡಬೇವು ನೀನು ಹೇಳೋದು ನೋಡು ನಮಗೆ ಗೊತ್ತಿಲ್ಲರಿಗೆ ಹೇಳ್ದಂಗೆ ಹೇಳ್ತಿದ್ದಿ ಪ್ಯಾಟೆಗೆ ಸಿಗ್ತಾವಂತ 5 ರೂಪಾಯಿ ಕಿಲೋ ನೀ 100 ರೂಪಾಯಿ ಹೇಳ್ತಿದ್ದಿ ಅಯ್ಯೇ ತಾಯಿ ಅಂತ ಹಣ್ಣು ಅಲ್ಲ ಬೈವು ನೋಡುದಿಲ್ಲ ಪ್ಯಾಟ್ಯಾಗ ಪೌಡ್ರು ಏನೇನ ಹಾಕಿ ಹಣ್ಣು ಮಾಡಿಸ್ತಾರವ ಮನ್ಯಾಗ ಹಣ್ಣು ಮಾಡಿಸಿರೋದು ಕಾಯಿ ನಮ್ಮ ಗಿಡದಾಗಿ ನಾವು ಹರಿದು ಹಣ್ಣು ಮಾಡಿಸಿ ನೋಡ್ಯಾರ ನೋಡವ ಇಂಥ ಚಲೋ ಅದಾವು ಪ್ಯಾಟೆಗೆ ಹಣ್ಣು ಪೌಡ್ರ್ ಹಾಕಿ ಮಾಡಿಸಿರ್ತಾರ ಅವ್ನು ಕೊಡ್ತಾರ 50 ರೂಪಾಯಿ ಕಿಲೋನ ಇವನ್ನ ತಿಂದಿ ಅಂದ್ರೆ ಇನ್ನೊಮ್ಮೆ ನಾನು ಬರೋದ ಕಾಯ್ಕೊಂತ ಕುಂತಿರ್ತಿದ್ದಿ ನೋಡು ಅಂತ ಸೇವಿ ಅದಾವು ತಡಿ ನನ್ನ ಮಗ ಹೋಗ್ಯಾನ ಅವ್ರು ದೊಡ್ಡವನ್ ಕರ್ಕೊಂಬರಕ ಅವರು ಬರಲಿ ಹಿಂಗೆ ನೋಡೋಣ ಕೇಳ್ತಾನೆ ಆಕಿನೂ ಕೇಳ್ತಾಳ ಬರ್ಲವ ಬರಲಿ ತಗೋ ಹಚ್ಕೋ ನೀನು ಆಕಿನೂ ಬರಲಿ ತಡಿ ನಿನ್ನಿದು ಸಾರು ಐತಿ ಅದನ್ನ ಕುದಿಯಾಕಿಟ್ಟಾನಿ ಮಧ್ಯಾಹ್ನಕ್ಕೆ ಒಂದು ಒಪ್ಪತ್ತಿಗೆ ಹಾಕತಿ ಸಂಜೆ ಮುಂದೆ ಒಟ್ಟು ಹೋಳ್ಗಿನಾರ ಮಾಡಿ ಬ್ಯಾಳಿ ಹಾಕೋಣ ಅಂತ ಅನ್ಕೊಂಡನಿ ಹೋಳ್ಗಿ ಇದನ್ನು ಮಾಡೇ ಇಲ್ಲ ಭಾಳ ದಿವಸ ಆಗಿತ್ತು ಬಸವ ಜಯಂತಿ ಮಾಡಿದಾರ ಸೈ ಮತ್ತು ಮಾಡೇ ಇಲ್ಲ ಅದಕ್ಕೆ ಒಟ್ಟು ಇವು ಮಂಜುನು ಕೇಳ್ತಾನೆ ಹೋಳ್ಗೆ ಮಾಡಬೇ ಅಂದು ಅದಕ್ಕೆ ಒಟ್ಟು ಹೋಳ್ಗೆ ಮಾಡಿದ್ರೆ ಆತದನ್ನ ಬೆಲ್ಲ ಅದೆಲ್ಲ ಐತೆ ಮನ್ಯಾಗ ಸುಮ್ಮನೆ ಮಾಡೋಕೇನು ತಂದು ಮಾಡ್ಬೇಕು ಅನ್ನಂಗಿಲ್ಲ ಮಾವಿನ ಹಣ್ಣು ಒಂದು ಸಿಕ್ಕರೆ ಚಲೋ ಆಕತಿ ಪ್ಯಾಟ್ಯಾಗ ಇವ್ರು ಹೋಗ್ರಿ ಅಂದ್ರೆ ಗಂಡ್ಮಕ್ಳು ಯಾರು ಹೋಗಂಗಿಲ್ಲ ಏನಿಲ್ಲ ಇಲ್ಲೇ ಯಾಕೆ ಯಾರ ಬರ್ತಿದ್ರು ಮಾರಾಕ ಒಬ್ಬೊಬ್ರು ಹ್ಯಾಂಗಿಲ್ಲ ಜ್ಯೋತಿ ಹಾಂ ರೀತಿ ಅಡ್ಗೆ ಕೊನೆಗದನ್ರಿ ಇಲ್ಲದೇನುವ ಏನದು ಸಾರ್ ನಿನ್ನಿದೆ ಇನ್ನೂ ಐತೆ ನಿನ್ನಿದು ಇನ್ನೊಂದು ಸ್ವಲ್ಪ ಐತ್ರಿ ಮಧ್ಯಾಹ್ನಕ್ಕೆ ಹಾಕತ್ತೆ ಅದಕ್ಕೆ ಮತ್ತು ಒಂದಿಷ್ಟು ಬ್ಯಾಳೆವನ್ನು ನೋಡಾಕತ್ತಿದ್ದೆ ನಾನು ಇಸಿಸದವು ಬೆಲ್ಲ ಅದು ಐತೆ ಇಲ್ಲ ಅಂದು ಹೋಳ್ಗಿನಾರ ಮಾಡಿದ್ರ ಆತು ಅಂತಂದು ಮಂಜುನು ಕೇಳ್ತಾನ ನೀವು ಅಂದಿದ್ರಲ್ಲ ಮತ್ತು ಹೋಳ್ಗೆ ಮಾಡಕ್ಕೆ ಬರ್ತೈತವ ಮಾಡೇ ಇಲ್ಲ ನೋಡು ಅಂತಂದು ಅದಕ್ಕೆ ಬ್ಯಾಳೆವನ್ನು ತಕ್ಕೊಂಡಿದ್ದೆ ಹ್ಞೂನವ ನಾನು ನೋಡಿ ಮಾವು ಹೇಳಿದೆ ನಿನ್ನೆ ಹೋಗಿ ಒಂದಿಟ್ಟು ಮಾವಿನ ಹಣ್ಣಾರ ತೊಗೊಂಬರ್ರಿ ಮಾಡೇ ಇಲ್ಲ ಶಿಕರಣಿ ಹೋಳ್ಗೆ ಮಾಡಿದ್ರಾತು ಅಂದು ಮಾವೇನು ತೆಲ್ನ ಕೆಡ್ಸ್ಕೊಳ್ಳಿಲ್ಲ ಇಲ್ಲೇ ಬಂದಂತೆಲ್ಲಿ ತಗೋರಿ ಪ್ಯಾಟ್ಯಾಗ ಇನ್ನೇನು ಬರೀ ಹಣ್ಣಿಗೆ ಹೋಗೋಣ ಅಂತ ಅಂದ್ರೆ ಇಲ್ಲೇ ಯಾರ ಬಂದ್ರೆ ತೊಗೊಳಕ್ಕೆ ಬರ್ತದೆ ತಗೋ ನೋಡೋಣ ಇಲ್ಲ ಅಂದ್ರೆ ಸಾಯಂಕಾಲ ಕೃಷ್ಣ ಬಂದ್ರೆ ನೋಡೋಣ ಪ್ಯಾಟ್ಯಾಗ ಹೋಗಿ ಒಂದು ಹೆಜ್ಜೆ ತೊಗೊಂಬಾ ಅಂದ್ರೆ ತೊಗೊಂಬರ್ತಾನ ಅವನ ಮಾಡಕ್ಕೆ ಬರ್ತದೆ ಬಿಡ್ರಿ ಐತಿ ಇಲ್ಲ ಅಂದ್ರೆ ತುಪ್ಪ ಹಾಕೊಂಡು ತಿಂತಾರೆ ಹಾಲು ತುಪ್ಪ ಏನು ಮಾಡೋಕ್ಕಾಗತ್ತೆ ಸಿಕ್ಕರೆ ಸರಿ ಸಿಗ್ಲಿಲ್ಲದ್ರೆ ಹಾಲು ತುಪ್ಪ ಅದನ್ನ ಹಾಕೊಂಡು ತಿನ್ನಕ್ಕೆ ಬರ್ತೈತಿ ಆಯ್ತು ತಗೊಳವ ನೀ ಮಾಡು ಅವೊಂದಿಷ್ಟು ಬಟ್ಟೆ ಇದಾವಲ್ಲ ಅವನೊಂದಿಷ್ಟು ಹಿಂದೆ ಹಾಕ್ಬಿಡ್ತಾನೆ ನಿನ್ನೆ ಅಷ್ಟು ತೊಳೆದ್ವಿ ನಾನು ಸ್ವಲ್ಪ ಉಳಿದಿದ್ವಲ್ಲ ಅವ್ನು ನಾನು ತೊಳೆದು ಬಿಡ್ತಾನೆ ತಗೊಂಗಾರ ಬೇಡ ಬಿಡ್ರಿ ಐತಿ ನೀವು ಜಳಕ ಮಾಡಿ ಹೋಗ್ರಿ ನಾನು ನಾಳೆ ಹೋಗೋದಾಗ್ತೇನೆ ಏನು ಹಾಕಿ ಒಮ್ಮೆರೆ ಒಜ್ಜಕ್ಕೆ ಹೋಗು ಬೇಡ ನಾನು ಅವಿಸು ಹೋಗೋದಾಗ್ತಾನೆ ತಗೋ ನೀ ಅಡಿಗೆ ಗಣಿ ಮಾಡ್ಕೊ ಇಬ್ರು ಒಂದ ಆತಲ್ಲಿ ಹೋದ್ವಿ ಅಂದ್ರೆ ಅಡಿಗೆ ಆಗಲ್ಲ ಮತ್ತೆ ದೊಡವ ಶಾಂತ ದೊಡವ ಯಾರು ಪಾರ್ವತಿಕ್ಕನ ಮಗ ಅಲ್ಲ ಮಗುಂಡ
ಹೌದಪ್ಪ ಹಣ್ಣು ಬಂದವ ಮಾವಿನಣ್ಣ. ನಡಿ ಜೊತೆ ನಾನು ಹೋಗಿ ನೋಡಿ ಬರ್ತೇನೆ ತಡಿ. ಮತ್ತೆ ಹಣ್ಣು ಹೆಂಗದ ಅದು ನೋಡಿ 1 ಕಿಲೋ ತಗೊಂಬರ್ಲಲ್ಲ ಸಾಕು. ಸಾಕು ಹೋಗ್ರೈತಿ, ಭಾಳ ಹೊರಗಡೆ ಆದವು ನೋಡ್ರಿ. ಮತ್ತೆ ಉಳಿ ಗಿಳಿ ಅದಾವ ಏನ ಸಿದ್ರ 1 ಕಿಲೋ ತೊಗೊಂಬರ್ರಿ ಸಾಕು. ಶಿಕರಣಿ ಮಾಡಿ 1-2 ಹಣ್ಣು ಎತ್ತಿಟ್ರೆ ತಿನ್ನಾಕ ಬರ್ತೈತಿ. ಸರಿ ತಗೊಳವ, ನಡಿಯಪ್ಪ ಹೋಗೋಣ. ಆರೋಗುಂಡ ಉಣ್ವಂತಿ. ಅಲ್ಲತ್ತಿ ನಾನು ಹಣ್ಣು ತಿನ್ಬೇಕಲ್ಲಿ. ಅವ ಹಣ್ಣು ತಗೊಳಕತ್ತೈತಿ, ಹಣ್ಣು ತಿಂತಾನೆ. ಆತಪ್ಪ, ಲಗು ಲಗು ಬಾ ದಡವ, ಹಣ್ಣು ರೊಕ್ಕರವ್ರು. ಬನ್ನಪ್ಪ, ರೊಕ್ಕ ತಗೊಂಬರ್ತಾನೆ. ಸೌಕಾಸಿ ಬರಕ್ಕಾಗಲ್ಲೇನ, ನಮ್ಮನಿ ಓಡ್ ಬರ್ತಾರ. ಬಂದ್ಲಾ ದೊಡವ? ಬಂತು ದೊಡವ, ದುಡ್ಡು ತಗೊಳಕತ್ತಾನಿ ಬಂದೆ ಅಂತ. ನನಗೆ ಒಂದು ಹಣ್ಣು ಕೊಡಿಸೋದೇ ನಾ ತಿಂತಾನಿ. ಅಯ್ಯೇ ಸುಮ್ಮನರ, ಅವಜ್ಜಿ 100 ರೂಪಾಯಿ ಕಿಲೋ ಹೇಳಕತ್ತಾಳ. ನಿಮ್ಮ ದೊಡವ ಬಂದು ಒಂದು ಇದು ಮಾಡಲಿ ರೇಟ್ ತಗೋಂತೆ ಅಂತ. ತಿನ್ನೋದೆಲ್ಲಿ ಹೋಗಂಗಿಲ್ಲ, ಸುಮ್ಮನಿಂದ್ರಿ. 100 ರೂಪಾಯಿನ ಕಿಲೋ ನಾವು ಹೊತ್ತು ಮಾರ್ತಾ ನಾನು ಮುಂಜಾನೆಯಿಂದ ಸಂಜೆ ತನಕ. ತಗೋರವ 80 ರೂಪಾಯಿ ಮಾಡ್ಕೊರಿ. ಎಷ್ಟು ಹೇಳ್ತೀವ ನೀನಂತ್ರಿ ಅಮ್ಮ? ಯಾರ ಬಂದ್ರೆ ಈ ರೇಟಿಗಿಂತ ಹಣ್ಣು ಕೊಡ್ತಾರ ಅಂದ್ರೆ ನಾನ ಕೊಂಡ್ಕೊಂತ ನೋಡುವ. ಒಂದು ಬುಟ್ಟಿ ಹಣ್ಣು ಇದ್ರು ಹೆಂಗಮ್ಮ ಹಣ್ಣು ರಾಶ್ ಅಂತ ಕುಂದ್ರಿತ್ಲಾಗ ಕೊಟ್ಟಕಂತ ಅಮ್ಮ ಹಣ್ಣ ಹೆಂಗ ಬೇ? 100 ರೂಪಾಯಿ ಕಿಲೋ ಅಂತ ಹೇಳೇನವ. ತಾಯಿ ಇನ್ನು ಕಮ್ಮಿ ಮಾಡು ಅನ್ನಕತ್ತಾಳ. ಅದಕ್ಕೆ 80 ರೂಪಾಯಿ ಕಿಲೋ ನೋಡು. ನನಗೂ ಬೇಡ ನಿಮಗೂ ಬೇಡ, 80 ರೂಪಾಯಿ ಕಿಲೋ ಹಚ್ಚಿಗೆರವ. ಹೋಗಮ್ಮ, ಪ್ಯಾಟ್ಯಾಗ 50-60 ರೂಪಾಯಿ ಕಿಲೋ ಅದಾವು. ನೀನು ನೋಡು 10 ಮಾರ್ತಿದ್ದಿ ಅಂದ್ರೆ ನಾ ಒಂದು 50-60-65 ರೂಪಾಯಿ 70 ರೂಪಾಯಿ ಹಿಡ್ಕೊ. ನೀನು 100 ರೂಪಾಯಿ ಹೇಳ್ತಿದ್ಯಲ್ಲ. ನಾವ 50-60 ರೂಪಾಯಿ ಹಣ್ಣು ಹಿಂಗೆ ಬರೋದಿಲ್ಲ. ಪ್ಯಾಟ್ಯಾಗ ಅವು ಏನೇನು ಔಷಧಿ ಹೊಡೆದು ಹಣ್ಣು ಮಾಡಿರ್ತಾರ. ಇವು ಮನ್ಯಾಗ ಹಣ್ಣು ಅದಾವವ, ಏನೇನು ಹಾಕಿಲ್ಲ ನೋಡು. ಹಂಗೆ ತಗೋ, ನೀನು 10 ಮಾರ್ತಿದ್ದಿ, ನಮಗೂ ಬೇಡ ನಿನಗೂ ಬೇಡ, 70 ರೂಪಾಯಿ ಮಾಡ್ಕೊ. ಇಲ್ಲವ, ನನಗೆ ಪುಟ್ಟಿ ಓರ್ಸವನ ಹೊಕ್ಕಾನಿ. ಬೇಜಾರೇನಿಲ್ಲ, ನೀವು ಇಳಿಸಿದ್ದಕ್ಕೆ ಆಟ ಕಮ್ಮಿ ಕೊಡೋಕ್ಕಾಗಲ್ಲ. ಬೆಳಗ್ಗಿಂದ ಸಂಜೆ ತನಕನೂ 10 ಮಾರ್ತಾನೆ. ಆಟ ಯಾರು ಕೊಡ್ತಾರ ಅವ್ರಂತೆಲ್ಲ ತಗೋ. ಹಾಳು ಹೊಡ್ದಂಗೆ ಮಾತಾಡ್ತೀಯಲ್ಲಮ್ಮ ನೀನು. ಚಂದಂಗಿ ವ್ಯಾಪಾರ ಮಾಡ್ಬೇಕವ ನೀನು. ಬೇಕಂದ್ರೆ ತಗೋರಿ, ಬೇಡಕ್ರಿ ಬಿಡ್ರಿ ಅನ್ನೋ ಲೆಕ್ಕಕ್ಕೆ ಮಾತಾಡ್ತೀವ. ಏನು ವ್ಯಾಪಾರ ಮಾಡೋದು ಒಂದು 10 ರೂಪಾಯಿ 5 ರೂಪಾಯಿ ಹೆಚ್ಚು ಕಮ್ಮಿ ತಗೋಬೇಕು ಅನ್ನಂಗಿಲ್ಲ. ಸುಮ್ಕುದ್ರಲ್ಲೇ ಹೋಗ್ಲಿ. ತಗೊಳಮ್ಮ, ನಮಗೂ ಬೇಡ ನಿಮಗೂ ಬೇಡ, 80 ರೂಪಾಯಿ ಕಿಲೋ ಮಾಡ್ಕೊಂಡು ಕೊಡು. ಏನೋ ವಯಸ್ಸಾಗೈತಿ 10 ಮಾರ್ತಿ ಅಂತಂದು ಇದು ಮಾಡಕತ್ತ ನೋಡು. ಹಚ್ಚಿಗೋ ಬರ್ರಿ ಅವ, ನಿಮ್ಗೆ ಎಂತ ಬೇಕಂತ ಹಣ್ಣು ಹಚ್ಚಿಗೋರಿ. ತಗೋಬಾರ ಗುಂಡ. ನನ್ನ ಮಗಗ ಒಂದು ಕೊಟ್ಟಾನಿ, ಅದ್ರದ್ದು ಲೆಕ್ಕ ಸೇರಿಸಿ ಹಚ್ಕೋ. ಸೇವೆ ಇಲ್ಲಕ್ಕ ಹೇಳ್ತಾನ ಹಣ್ಣು. ಇನ್ನೊಮ್ಮೆ ಇಲ್ಲಿ ಬಂದಿ ಅಂದ್ರೆ ತಗೊಂತಾನೆ ನಿನಗೆ. ಸೇವೆ ಇಲ್ಲಕ್ರ ಒಂದು ಬುಟ್ಟಿ ಹಣ್ಣು ಕೊಡ್ತಾನೆ ನೋಡವ. ನಾನಂತರ ಹಂಗ ನಿನಗೆ ಏನು ಇವತ್ತು ಶಿಕರಣಿ ಮಾಡ್ಕೊಂಡು ಹೊಂಡು ನಾಳೆ ಇನ್ನೊಮ್ಮೆ ನನಗೆ ಕಾಯ್ಕೊಂತ ಕುಂದ್ರಬೇಕು ನೀನು. ಹಂಗದ ಹಣ್ಣಂಗ ಆತ್ ಬೇಮ್ಮ, ನಾನು 1 ಕಿಲೋ ಕೊಡು. ನಾವ ಇನ್ನೊಂದು ಯಾಕೆ ಬರ್ತೈತಿ. ತೂಕನರ ನೋಡವ, ತೂಕ ನೋಡಲ್ಲಿ. ಇನ್ನು ಒಂದು ಹಣ್ಣು ಹೆಚ್ಚಿನ ಹಾಕಿ ನೋಡು. ಹೇರ್ತ ತಗೊಳಮ್ಮ, ಇನ್ನೊಂದು ಹಾಕು. ಇಲ್ಲವ, ಅಷ್ಟಕ್ಕಿನ್ನ ಇದು ಮಾಡಕ್ಕೆ ಹೋಗ್ಬೇಡ್ರಿ ತಾಯಿ, ವಯಸ್ಸಾಗೈತಿ. ಒಂದಿಟ್ಟು ನೋಡಿ ಇದು ಮಾಡ್ರವ. ಸಾಕ್ಬಿಡು 1 ಕಿಲೋ ನನಗೆ. ನೀ ಇಷ್ಟು ತಗೊಂಡಿಲ್ಲ? ಇಲ್ಲಿ ಬಿಡ ಸಂತಕ ಏನೋ ನೋಡಕತ್ತ. ನಾನು 1 ಕಿಲೋ ತಗೊಂತಾನೆ. ಇವನು ಗುಂಡ ಕೇಳ್ತಾನ, ಇದ್ರ ತಿಂತಾನ. ನಾನು ಒಂದು ಸ್ವಲ್ಪ ಶಿಕರಣಿ ಅದನ್ನು ಮಾಡಿದ್ರ ಆತು, ಏನಾರ ಬಿಳೆ ಒಳಗೆ ಏನಾರ ಮಾಡಿ ಅಂದು. ಇವ ಜ್ಯೋತಿ ಬೇಳೆ ಹಾಕಕತ್ತದ್ಲ. ಇನ್ನೇನು ಹಣ್ಣು ಸಿಗ್ಲಿಲ್ಲಕ್ರ ತುಪ್ಪ ಹಾಲು ಹಾಕೊಂಡು ತಿನ್ನಕ್ಕೆ ಬರ್ತದೆ ಬಿಡ್ರಿ. ಮಾಡಿದ್ದೆ ಎಲ್ಲ ನಾವು ಬಸು ಜಯಂತಿ ಮಾಡಿದಾರೆ ಹೋಳ್ಗಿನ, ಅದಕ್ಕೆ ಹಂಗೆ ಅನ್ನಕತ್ತದ್ಲು. ಮತ್ತಡಿ ಅಂತಂದು ಒಳ್ಳೆ ಹೊತ್ತಿಗೆ ಗುಂಡು ಬಂದ. ಚಲೋ ಅಥವಾ ಹಣ್ಣು ಸಿಕ್ಕದ್ದು. ನೋಡಿದ್ರಲ್ರಿ ಹಳ್ಳಿ ಜೀವನದಾಗ ಹಣ್ಣಿಂದು ವ್ಯಾಪಾರ ಹೆಂಗೆ ಮಾಡ್ತೀವಿ, ಹೆಂಗೆ ಇದನ್ನ ಚೌಕಾಸಿ ಮಾಡಿ ಹಣ್ಣು ತೊಗೊತೀವಿ. ಇದು ಎಲ್ಲ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಶೋಭಾ ಜೀವನದ ಕಥೆಗೂ ಸಪೋರ್ಟ್ ಮಾಡಿರಿ. ಹಳ್ಳಿ ದಿನನಿತ್ಯದ ಜೀವನದ ಕಥೆಗೂ ಸಪೋರ್ಟ್ ಮಾಡಿರಿ. ಇವತ್ತಿನ ಕಥೆ ನೋಡಿದ್ದಕ್ಕೆ ಧನ್ಯವಾದಗಳು.